ಸ್ನಾನ ಮಾಡೋಕ್ಕೆ 2 ದಿನ ಆದರೂ ಸ್ನಾನ ಮಾಡೋಕ್ಕೆ ನೀರಿಲ್ಲ, ಬಟ್ಟೆ ತೊಳೆಯೋಕ್ಕಿಲ್ಲ ನೀರು, 3 ದಿನ ಆದರೂ ಅದೇ ಬಟ್ಟೆ ಹಾಕ್ಕೋಬೇಕು. ಈ ಶ್ರೀಮಂತರುಗಳಾದರೆ ಕುಡಿಯೋಕ್ಕೇನೆ 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ 1 ಲೀಟ್ರ್ ಬಾಟ್ಲಿಗೆ. ಬಡ ಬಗ್ಗರು ಏನು ಮಾಡೋದು? ಸ್ನಾನ ಮಾಡಿಲ್ಲ ಅಂದರೆ 2 ಚೊಂಬ ಸ್ನಾನ ಮಾಡಬೇಕು. ಅದರಲ್ಲಿ 2,000 ಬಂದಿದೆ ಅಂತ ಮೆಸೇಜಲ್ಲಿ ಬಂತು, ಬ್ಯಾಂಕ್ ಅಕೌಂಟಲ್ಲಿ ನೋಡಿದ್ರೆ ಏನಿಲ್ಲ, 1,500 ರೂಪಾಯಿ ಅಷ್ಟೇ ಇದೆ ನನಗೆ. ಈ ಥರ ಭಾಗ್ಯ ಯಾಕೆ ಕೊಡಬೇಕು? ಜನ ನಿಮ್ಮನ್ನು ನಂಬಿ ಓಟ್ ಹಾಕಿರ್ತಾರೆ, ಅಂಥವ್ರನ್ನ ನೋಡಿ ನೀವು ಬಂದಿರಿ ಇಲ್ಲಿ ಒಂದೊಂದು ದಿನ. ನಿಮ್ಮ ಥರನೇ ನಾವು ಮನುಷ್ಯರು, ನಿಮ್ಮ ಥರನೇ 2 ಕಾಲಿದೆ, ಕೈ ಇದೆ, ಎಲ್ಲ ಇದೆ ನಮಗೂ. ನಿಮ್ಮ ಥರನೇ ಇರೋದು ನಾವು. ಯಾಕೆ ನಮ್ಮನ್ನು ಭೇದ ಭಾವ ಮಾಡ್ತೀರಾ? ದುಡ್ಡಿರೋರು ಮಾತ್ರ ಬದುಕಬೇಕಾ? ಬಡವ್ರು ಯಾರು ಬದುಕೋದು ಬೇಡವಾಗಾದ್ರೆ? ಭಾಗ್ಯಗಳು ಅವು ಇವು ಎಲ್ಲ ಬೇಡ ನಮಗೆ. ನೀರು 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 ನೀರಿನ ಸಮಸ್ಯೆ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಕೂಡ ಒಂದೇ ಒಂದು ಮಾತು, ಅದು ಬರೀ ನೀರಿನ ಸಮಸ್ಯೆ. ಸೊ ಬನ್ನಿ ಮಾತಾಡ್ಸೋಣ. ಅಮ್ಮ ನಮಸ್ತೆ, ಹೆಂಗಿದ್ದೀರಾ? ಆರಾಮಿದ್ದೀವಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ನೀರಿನ ಸಮಸ್ಯೆ ಎಲ್ಲ ಕಡೆ ಗೊತ್ತಿದೆ, ಎಲ್ಲ ಕಡೆ ಸಮಸ್ಯೆ ಆಗಿದೆ. ನೋಡಿ ನಮಗೇನಂದರೆ ಫಸ್ಟು ನಾವು ಬಂದಾಗ ಏನೊಂದು 100-150 ಮನೆ ಇತ್ತು, ಇವಾಗ 800 ಮನೆ ಆಗಿದೆ. 2 ಬೋರ್ ಇದೆ, ಅದ್ರಲ್ಲಿ 1 ಬೋರ್ ಕೆಟ್ಟೋಗಿದೆ. ಇವಾಗೇನು ನೆನ್ನೆನೂ 1 ಬೋರ್ ಕೆಟ್ಟೋಗಿದೆ ಅಂತ ಹೇಳ್ತಿದ್ರು. ಸ್ನಾನ ಮಾಡೋಕ್ಕೆ 2 ದಿನ ಆದರೂ ಸ್ನಾನ ಮಾಡೋಕ್ಕೆ ನೀರಿಲ್ಲ, ಬಟ್ಟೆ ತೊಳೆಯೋಕ್ಕಿಲ್ಲ ನೀರು, 3 ದಿನ ಆದರೂ ಅದೇ ಬಟ್ಟೆ ಹಾಕ್ಕೋಬೇಕು. ಇವ್ರು ನಮ್ಮ ಏನಂದರೆ ಇಲ್ಲಿ ಎಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು. ಹೊರಗಡೆ ಎಲ್ಲ ಏನಂದರೆ ಇವಾಗ ಬೇರೆ ಬೇರೆ ದುಡ್ಡಿರೋರು ದುಡ್ಡು ಕೊಟ್ಟು ತೊಗೊಳ್ತಾರೆ. ಪಾಪ ಇವಾಗ ಕೂಲಿ ಮಾಡೋರೇ ಆಗಲಿ, ಇವಾಗ ನಾವು ಮಿಡ್ಲ್ ಕ್ಲಾಸ್, ಇನ್ನೂ ಕೆಳಮಟ್ಟದ ಜನ ಇದ್ದಾರೆ. ಅವರೆಲ್ಲ ಏನು ಮಾಡಬೇಕು? ಅವ್ರಿಗೆ ಬರೋ ಕೂಲಿನೇ 500 ರೂಪಾಯಿ 600 ರೂಪಾಯಿ. ಬನ್ನಿ ನಮ್ಮ ಲೆವೆಟಲ್ಲಿ ತುಂಬ ಜನ ಇದ್ದಾರೆ ಆ ಥರದವರು. ನೋಡಿ ನೀವು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಏಕ್ಸ 400 ರೂಪಾಯಿ. ನಮ್ಮ ಮನೆ ಹಿಂದೆಗಡೆ ಒಂದು ಇದೆ ಮನೆ, ಪಾಪ 6 ಜನ ಇದ್ದಾರೆ ಅಲ್ಲಿ. ಅವರು 650 ರೂಪಾಯಿ ಕೊಟ್ಟು ಇದು ಮಾಡಿಸ್ಕೊಂಡ್ರು. ನಾನು ಕೇಳಿದೆ, ಎಷ್ಟಮ್ಮ ಇದು ಹಿಂಗೆ ಒಡ್ಸ್ಕೊತಿದ್ದೀರಲ್ಲ, ಆಗುತ್ತಾ ನಿಮಗೆ ಅಂತ ಕೇಳಿದ್ಕೆ, ಟ್ಯಾಂಕಲ್ಲಿ ಒಡ್ಸ್ಕೊತಿದ್ರಲ್ಲ ಆಗುತ್ತಾ ನಿಮಗೆ ಅಂದಿದ್ದಕ್ಕೆ, ಏನು ಮಾಡೋದಕ್ಕ, ಊಟ ಇಲ್ದವರು ನೀರು ಬೇಕೇ ಬೇಕಲ್ವ ಎಲ್ಲದಕ್ಕೂ, ಮಕ್ಕಳಿಗೆ ಪ್ರತಿಯೊಂದಕ್ಕೂ ಬೇಕು ನೀರು. ಈಗ ಪಾಪ 3 ದಿನ ಆಯ್ತು, 4 ದಿನ ಆಯಿತು ಬಟ್ಟೆ ಒಗ್ದು ಅದೇ ಬಟ್ಟೆಲಿದ್ದಾವೆ ಮಕ್ಳುಗಳು. ಆ ಮಕ್ಳಿಗೆ ಇನ್ಫೆಕ್ಷನ್ ಆಗಲ್ವಾ? ಇವರಾದರೆ ಶ್ರೀಮಂತರುಗಳಾದರೆ ತರಿಸ್ಕೋತಾರೆ, ಎಲ್ಲೆಲ್ಲೋ ಇದು ಮಾಡ್ಕೋತಾರೆ, ಅಲ್ಲಲ್ಲೇ ಕಳ್ದಾರಿ ಹಿಡ್ಕೊಂಡು ನೀರು ತೊಗೋತಾರೆ. ಬಡ ಬಗ್ಗರು ಏನು ಮಾಡಬೇಕು? ಅದೇ ಏನು ಮಾಡೋದು? ಅವ್ರು ಪಾಪ ಬರೋದು 500-600 ರೂಪಾಯಿ ಕೂಲಿ ಬರುತ್ತೆ. ಈ ಟ್ಯಾಂಕರಿಗೆ ನಿನ್ನೆ ಕೊಟ್ಬಿಟ್ರೆ ಅವರು ದಿನಕ್ಕೆ, ಅವ್ರು ಊಟ ಮಾಡೋದೇನು, ಬೇರೆ ಮಕ್ಕಳು ಫೀಸ್ ಕಟ್ಟೋದೇನು, ಪ್ರತಿಯೊಂದು ಇರ್ತದಲ್ವ. ಮನುಷ್ಯ ಅಂದಮೇಲೆ ಎಲ್ರಿಗೂ ಇವಾಗ ಆರೋಗ್ಯ ಕೆಡ್ತು, ಆವಾಗ ಏನು ಮಾಡಬೇಕು? ಅವರು ಬರೋ ದುಡ್ಡಲ್ಲಿ ಮಕ್ಕಳು ಫೀಸ್ ಕಟ್ತಾರ, ಬಟ್ಟೆ ಕೊಡಿಸ್ತಾರ, ಊಟ ಹಾಕ್ತಾರ, ಏನು ಮಾಡ್ಬೋದು ಹೇಳಿ ನೋಡೋಣ? ಈ ಶ್ರೀಮಂತರುಗಳಾದರೆ ಕುಡಿಯೋಕ್ಕೇನೆ 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ 1 ಲೀಟ್ರ್ ಬಾಟ್ಲಿಗೆ. ಬಡ ಬಗ್ಗರು ಏನು ಮಾಡೋದು? ಅವ್ರು ತಿಂಗ್ಳಿಗೆ ಬರೋದೇ 10,000-15 ಸಾವಿರ ಬರುತ್ತೆ ಲೆಕ್ಕ ಹಾಕ್ಕೊಂಡ್ರೆ. ಇವರಾದರೆ 1 ಲೀಟ್ರ್ ನೀರಿಗೆ MLA MP ಗಳು ಅವರು ಇವರು ಇರ್ತಾರಲ್ಲ, ಅವರೆಲ್ಲ 1 ಲೀಟ್ರಿಗೆ ಎಷ್ಟು ಕೊಡ್ತಾರೆ ಹೇಳಿ? ಒಂದು ಸರ್ವೆ ಇದರಲ್ಲಿ ನೋಡಿದೆ ನಾನು, 1 ಲೀಟ್ರ್ ನೀರು ಕುಡಿಯೋಕೆ ಅವರು ಎಷ್ಟು 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತಾರಂತ 1 ಲೀಟ್ರ್ ಬಾಟ್ಲಿಗೆ. ನಾವೇನು ಕುಡಿಯೋಣ ಹೋಗ್ಲಿ? ನಾವು ಬಾಟ್ಲು ತರಿಸ್ಕೊಂಡು ಕುಡಿಯೋಕ್ಕಾಗುತ್ತಾ? ಮಿಡ್ಲ್ ಕ್ಲಾಸ್ ಅವರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೆಂಗಿದೆ? ನೀರಿನ ಸಮಸ್ಯೆ ಹೆಂಗಿದೆ? ಇಲ್ಲ ಸರ್, 3 ದಿನ ಆದರೂ ಬಟ್ಟೆ ಒಗೆಯೋಕ್ಕಾಗ್ತಿಲ್ಲ. 4-5 ದಿನದ ಬಟ್ಟೆ ಬಿದ್ದಿದೆ. ಬೇಕಾದ್ರೆ ಬಟ್ಟೆ ತೋರಿಸೋದ್ರೆ ತೋರಿಸ್ತೀನಿ ನಾನು. ಅಷ್ಟು ಬಟ್ಟೆ ಏನು ಮಾಡೋದು? ತಿರ್ಗಾ ಅದನ್ನೇ ಹಾಕ್ಕೋಬೇಕು, ತಿರ್ಗಾ ಅದನ್ನೇ ಮಡಗಬೇಕು. ಏನು ಮತ್ತೆ ಸ್ನಾನ ಮಾಡಿಲ್ಲ ಅಂದರೆ 2 ಚೊಂಬ ಸ್ನಾನ ಮಾಡಬೇಕು. ಕುಡಿಯೋಕ್ಕೆ ಬರುತ್ತಾ? ಅದನ್ನು ಕಾಯ್ಕೊಂಡಿದ್ದು ಇಟ್ಕೋಬೇಕು. ಈಗ ಟ್ಯಾಂಕರ್ ನೀರೇನಾದರೂ ಓಡಿಸ್ತಾ ಇದ್ದೀರಾ ಮನೆಗೆ? ಹೆಂಗ್ ಲೀಟ್ರು, ಹೆಂಗ್ 1000 ಲೀಟ್ರ್ ಕೊಡ್ತಾವ್ರೆ ನಿಮಗೆ? ಎಷ್ಟು 800 ರೂಪಾಯಿ ಏನೋ ಅಂತ ಅನ್ಸುತ್ತೆ. ಒಬ್ಬೊಬ್ಬರ ಕಡೆ ಒಂದೊಂದು ರೇಟ್ ತೊಗೋತಿದ್ದಾರೆ. ಅದರಿಂದ ನಮ್ಮ ಹತ್ರ 750-800 ತೊಗೊಂಡ್ರು ಅನ್ಸುತ್ತೆ. ನಮ್ಮ ಹಸ್ಬೆಂಡ್ ಕೊಡ್ತಾರೆ, ನಾನೇನು ನೋಡೋಕೆ ಹೋಗಿಲ್ಲ. ಅವರು ಅಯ್ಯೋ ನೀನು ನೀರಿಗೆ ಇಷ್ಟು ಕೊಟ್ಟಿದ್ದೀವಿ ಅಂತ ಒಟ್ಟರ್ಕೋತಿ ಅಂತ ಹೇಳೋದೇ ಇಲ್ಲ ಮನೇಲಿ ಗಂಡಸರುಗಳು. ಎಷ್ಟೋ ಜನ ಗಂಡಸರುಗಳು ಹೇಳೋಕ್ಕೆ ಹೋಗಲ್ಲ. ಯಾಕಂದ್ರೆ ಗಂಡಸರು ಮನೆಯಲ್ಲಿ ಇರೋದಿಲ್ಲ ಮೇಡಮ್, ಜಾಸ್ತಿ ಹೆಣ್ಮಕ್ಳು ಮನೆಯಲ್ಲಿ ಇರೋದು. ಹೆಣ್ಮಕ್ಳ ಸಮಸ್ಯೆ ಗೊತ್ತಿರುತ್ತೆ, ನೀರಿಗೆ ಎದಕ್ಕೆ ಬೇಕು, ಸಾಕಷ್ಟು ಎದಕ್ಕೂ ನಾವು ಎಲ್ಲ ಯೂಸ್ ಮಾಡ್ತಿರ್ತೀವಿ ನೀರು. ಈಗ ಪರಿಸ್ಥಿತಿ ಏನು ತುಂಬ ಚಿಂತಾಜನಕವಾಗಿದೆ. ಎಲ್ಲ ಹಾಸ್ಪಿಟ್ಲುಗಳಿಗೆ ಟಿ.ವಿಲಿ ನೋಡ್ತಿರ್ತೀವಲ್ಲ, ಆಸ್ಪತ್ರೆಗೆ ನೀರಿಲ್ಲ ಅಂತಾರೆ. IT-BT ಅವರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅಂತರ್ಜಲ ಅಂತೂ ಸಿಕ್ಕಾಬಟ್ಟೆ ಕುಸ್ತೋಗಿದೆ. ಏನಂದರೆ ಕೆಲವೊಂದು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಇದರಲ್ಲಿ ಏನು ಮನಸ್ಥಿತಿ ಇದೆಯೋ ಗೊತ್ತಿಲ್ಲ. ಬ್ಯಾನ್ ಮಾಡ್ಬೋದು. ಇವಾಗ ಪ್ಲಾಸ್ಟಿಕ್ಕಿಂದ್ರಿಂದ ಇದು ಏನದು ಇದೆಲ್ಲ ಜಾಸ್ತಿ ಹವಾಮಾನ ಎಲ್ಲ ವೈಪರೀತ್ಯ ಆಗ್ತಿದೆ.
ಅವೆಲ್ಲ ನೋಡಿಕೊಂಡು ಬ್ಯಾನ್ ಮಾಡ್ಬೋದು, ಯಾಕೋ ಕೆಲವ್ರು ಮಾಡಲ್ಲ. ಮಳೆಗೆ ಏನು ಮಾಡಬೇಕೋ ಅದನ್ನು ಮಾಡಲ್ಲ ಇವರು. ಎಲ್ಲ ಆಧುನಿಕತೆ ಆಧುನಿಕತೆ ಅಂತ ಎಲ್ಲ ಹೊಡೆದಾಕೊಂಡು ಬರ್ತಿದ್ದಾರೆ. ಮರ ಗಿಡ ಬೆಳೆಸ್ತಿಲ್ಲ. ಅಂತರ್ಜಲ ಕೆರೆ ಕಟ್ಟೆಗಳೆಲ್ಲ ಬತ್ತೋಗ್ತಿದೆ. ಕೆರೆ ಕಟ್ಟೆಗಳಲ್ಲಿ ನೋಡಿ ಎಲ್ಲ ಕಸದ್ದು ಇರೋದು. ಎಸ್, ಆವಾಗ ತಾನೇ ಪಕ್ಕದ ಮನೆ ನಾವು ಮಾತಾಡಿಸಿದಾಗ ಹೇಳ್ತಾ ಇದ್ರು, ಯಾವ ಭಾಗ್ಯ ಕೊಡ್ಲಿಕ್ಕೂ ಬಿಡ್ಲಿ, ನೀರಿನ ಭಾಗ್ಯ ಕೊಡ್ಲಿ ಸಿದ್ದರಾಮಯ್ಯ ಅಂತ. ಯಾರಿಗೂ ಅದು ತಲುಪೇ ಇಲ್ಲ. ಅದು ಸುಮ್ಮನೆ ನಾನು ಮೊನ್ನೆ ನಮ್ಮದು ಒಂದು ಸ್ವಲ್ಪ ಜಮೀನಿದೆ, ಅದ್ರಲ್ಲಿ ಏನಂತ ಬಂತು ಗೊತ್ತಾ, ನಿಮಗೆ 2,000 ಬಂದಿದೆ. ಅದು ಯಾವುದಪ್ಪ ಮೊನ್ನೆ ಯಾವುದೋ ಒಂದು ಇದು ಬಂತು, 2,000 ಬಂದಿದೆ ನಿಮಗೆ, ಬರಗಾಲ ಅದೇನೋ ಪರಿಹಾರ ಕೊಡ್ತಾರಂತಲ್ಲ, ಅದರಲ್ಲಿ 2,000 ಬಂದಿದೆ ಅಂತ ಮೆಸೇಜಲ್ಲಿ ಬಂತು. ಬ್ಯಾಂಕ್ ಅಕೌಂಟಲ್ಲಿ ನೋಡಿದ್ರೆ ಏನಿಲ್ಲ, 1,500 ರೂಪಾಯಿ ಅಷ್ಟೇ ಇದೆ ನಂದು ಬ್ಯಾಲೆನ್ಸು. ಈ ಥರ ಭಾಗ್ಯ ಯಾಕೆ ಕೊಡಬೇಕು ನಾನು ಹೇಳೋದು. ಇವರೆಲ್ಲ ಇವ್ರ ಮನೆಯವರು ಇವ್ರುಗಳೇ ಸುಖವಾಗಿರೋದು ನೋಡ್ಕೋಬಾರ್ದು. ಜನ ನಿಮ್ಮನ್ನ ನಂಬಿ ಓಟ್ ಹಾಕಿರ್ತಾರೆ, ಅಂಥವ್ರನ್ನ ನೋಡಿ ನೀವು. ಅಂಥವ್ರು ನೋಡಿದ್ರೆ ತಾನೇ ನಿಮ್ಗೇನು ಅಂತ ಗೊತ್ತಾಗೋದು. ಇಲ್ಲ ಬಂದು ಒಂದೊಂದು ಇದು ಮಾಡ್ತೀವಿ, ಸ್ಟೇ ಮಾಡ್ತೀವಿ, ನಾವು ಅಲ್ಲಿರ್ತೀವಿ ಇಲ್ಲಿರ್ತೀವಿ, ಜನತಾ ದರ್ಶನ ಮಾಡ್ತೀವಿ, ಒಂದು ಪ್ಲೇಸಲ್ಲಿ ಬಂದಿರ್ತೀವಿ ಅಂತಿರಲ್ಲ, ಬಂದಿರಿ ಇಲ್ಲಿ ಒಂದೊಂದು ದಿನ. ನಮ್ಮ MLAಗೂ ಕರೆದ್ವಿ ನಾವು, ಬನ್ನಿ ಸರ್ ನಮ್ಮ ಲೇಔಟಿಗೆ ಬನ್ನಿ ಅಂತ ಎಲ್ಲ ಕರೆದಿದ್ವಿ ನಾವು. ಯಾಕೋ ಯಾರೂ ಮನ್ಸು ಮಾಡ್ತಿಲ್ಲ. ಯಾಕೆ ಹೇಳಿ, ಇಲ್ಲಿರೋ ಬಿಸಿಲು, ಇಲ್ಲಿರೋ ಹವಾಗುಣ ಇದೆಲ್ಲ ನೋಡ್ತಿದ್ರೆ ಅವ್ರಿಗೇನೇ ನಿಂತ್ಕೊಳ್ಳೋಕ್ಕಾಗಲ್ಲ ಅರ್ಧ ಗಂಟೆ. ಆ ಪರಿಸ್ಥಿತಿಲಿ ಅವರೆಲ್ಲಿ ಬರ್ತಾರೆ ಹೇಳಿ? ಅವರೆಲ್ಲ ಆರಾಮಾಗಿರೋ ಒಳ್ಳೆ ಬಂಗ್ಲೆಯಲ್ಲಿ ಇರಬೇಕು, ಹವಾ ನಿಯಂತ್ರಣದಲ್ಲಿ ಇರಬೇಕು. ಇಲ್ಲಿ ಬಂದರೆ ಇರೋಕ್ಕಾಗುತ್ತಾ ಅವ್ರ ಕೈಲಿ? ಆಗಲ್ಲ. ಇದಕ್ಕೆ ಯಾರೂ ಬರಲ್ಲ. ಕೊನೆಯದಾಗಿ ಸರ್ಕಾರಕ್ಕಾಗಿರ್ಬೋದು, ಇಲ್ಲಿರುವಂತಹ ಶಾಸಕರಾಗಿರ್ಬೋದು, ಪರಿಹಾರದ ಬಗ್ಗೆ ಏನು ಮಾಡ್ಬೋದು? ಪರಿಹಾರ ಅಂದರೆ ಎಲ್ರಿಗೂ ಏನು ಬೇಸಿಕ್ ಫೆಸಿಲಿಟೀಸ್ ಇದೆಯೋ ಅದನ್ನು ಕೊಡಲೇಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಇದೆ, ನಿಯಮನೇ ಇದೆ, ಸಂವಿಧಾನದಲ್ಲೂ ಇರ್ಬೋದು. ಅದು ಪ್ರತಿಯೊಬ್ಬರಿಗೂ ಇರುತ್ತದು. ಒಂದು ಪ್ರಾಣಿ ಪಕ್ಷಿಗಳು ಕೂಡ ಇದಿರಬಾರ್ದು ಅಂದ್ಬಿಟ್ಟು ನಾವು ಈಚೆ ಕಡೆ ನೀರಿಡ್ತೀವಿ. ಯಾಕೆ ಹೇಳಿ? ಪ್ರಾಣಿ ಪಕ್ಷಿಗಳು ನಮ್ಮಂಗೆ ಜೀವ ಇರೋದು ಅಂತ. ಅದೇ ರೀತಿ ನೀವು ನಮ್ಮನ್ನು ಮನುಷ್ಯರ ಥರ ನೋಡ್ಕೊಳ್ಳಿ. ಅಲ್ಲ, ಇವಾಗ ನಾವು ಮನುಷ್ಯರು ತಾನೇ, ನಿಮ್ಮ ಥರನೇ ನಾವು ಮನುಷ್ಯರು. ನಿಮ್ಮ ಥರನೇ 2 ಕಾಲಿದೆ, ಕೈ ಇದೆ, ಎಲ್ಲ ಇದೆ ನಮಗೂ. ನಿಮ್ಮ ಥರನೇ ಇರೋದು ನಾವು. ಯಾಕೆ ನಮ್ಮನ್ನು ಭೇದ ಭಾವ ಮಾಡ್ತೀರಾ? ದುಡ್ಡಿರೋರು ಮಾತ್ರ ಬದುಕಬೇಕಾ? ಬಡವ್ರು ಯಾರು ಬದುಕೋದು ಬೇಡವಾಗಾದ್ರೆ? ಯೋಚನೆ ಮಾಡಿ. ನಮ್ಗೇನು ಬೇಕೋ ಅದನ್ನು ನಿಮ್ಮನ್ನು ಗೆಲ್ಸಿ ಕಳಿಸಿದ್ದಾರೆ, ಕೊಡಿ ಅದನ್ನು. ಭಾಗ್ಯಗಳು ಅವು ಇವು ಎಲ್ಲ ಬೇಡ ನಮಗೆ. ಇಷ್ಟು ವರ್ಷ ನಾವು BTS ಅಲ್ಲಿ ಓಡಾಡ್ತಿದ್ದೋ, ಆರಾಮಾಗೆ ಓಡಾಡ್ತಿದ್ದೋ. ಇವಾಗ ಬಸ್ ಹತ್ತಿದ್ರೆ ಸಾಕು, ಒಂಥರ ನೋಡ್ತಾರೆ ಹೆಂಗಸರುಗಳನ್ನ. ನಾವು ಏನೋ ಕೆಲಸ ಕಾರ್ಯಗಳಿಗೆ ಅಂತಲೇ ಹೋಗೋದಲ್ಲಿ, ಸುಮ್ಮನೆ ಅಲಿಯೋಕ್ಕೆ ಹೋಗಲ್ಲ. ಆದರೂ ಅವ್ರು ನೋಡೋ ದೃಷ್ಟಿ ಎಲ್ಲರೂ ಒಂದೇ ರೀತಿ ನೋಡ್ತಾರೆ. ಅದನ್ನೇನು ಮಾಡೋದು ಹೇಳಿ ನೀವು? ಯಾಕಂದ್ರೆ ನೀರಿನ ಸಮಸ್ಯೆ ತುಂಬಾ ಇದೆ, ಆದಷ್ಟು ಬೇಗನೆ ಬಗೆಹರಿಸಲಿ. ಸೊ ಬಹಳಷ್ಟು ಜನ ಹೇಳ್ತಾ ಇದ್ರು, ತಮ್ಮದೇ ಆರೋಪಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಆಗಿರ್ಬೋದು, ಈಗಿರುವ ಪ್ರೆಸೆಂಟ್ ಸರ್ಕಾರ, ನೀರಿನ ಸಮಸ್ಯೆ ಬಹಳ ಉಬ್ಬಣ ಆಗ್ತಾ ಇದೆ. ಬೆಂಗಳೂರು ಸಿಟಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ಆ ಸಮಸ್ಯೆ ಬೇಗನೆ ಬಗೆಹರಿಸಲಿ ಎಂಬುದೇ ನಮ್ಮ ಆಶಯ ಕೂಡ, ಎಲ್ಲರೂ ಆಶಯ ಕೂಡ. ಯಾಕಂದ್ರೆ ಇಲ್ಲಿರುವಂತ ಪರಿಸ್ಥಿತಿ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋದಾಗ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ನೀರಿಲ್ಲ ಅಂತಂದ್ರೆ ನೀರಿಲ್ಲ, ಎಲ್ಲೂ ಕೂಡ ನೀರಿಲ್ಲ, ಜನ ಬಾಯಿ ಬಡ್ಕೋತಾ ಇದ್ದಾರೆ. ಸೊ ಆದಷ್ಟು ಬೇಗನೆ ಈ ಎಲ್ಲ ಸಮಸ್ಯೆಗಳ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಸ್ಪೀಡ್ ಪ್ಲಸ್ ಕರ್ನಾಟಕ.